ಆಮೇಲೆ ಈಗ 20 ನಿಮಿಷ 21 ನಿಮಿಷಗಳ ಕಾಲ ಈ ಗ್ರಹಣ ಗೋಚರ ಆಗ್ತಾ ಇರೋದ್ರಿಂದ ಇದ್ರ ಎಫೆಕ್ಟ್ ಎಷ್ಟು ದಿನಗಳವರೆಗೆ ಇರಬಹುದು ಅಂತ? ಸಾಮಾನ್ಯವಾಗಿ ಯಾವುದೇ ಗ್ರಹಣವನ್ನ ನಾವು ನೋಡಿದಾಗ 6 ತಿಂಗಳು ಮುಂಚಿತವಾಗಿ 6 ತಿಂಗಳು ಆನಂತರದಲ್ಲಿ ಫಲಗಳು ಕೊಡ್ತದೆ. ನಾವು ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಬೇರೆ ಬೇರೆ ದೇಶಗಳಲ್ಲಿ ಮನಸ್ಸಿಗೆ ಸಂಬಂಧವಾಗಿದ್ದಕ್ಕಂತ ತೊಂದರೆ ಅಂತ ಹೇಳ್ತಾನೆ ಅವಾಗ ಹೇಳ್ತಾ ಇದ್ದೆ. ಚಂದ್ರನ ಸಂಬಂಧ ಆಗಿದ್ದಕ್ಕೋಸ್ಕರ ಮನಸ್ಸು ಕಾರಕ ಆಗಿದ್ದ ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ತೊಂದರೆಗಳಾಗ್ತಕ್ಕಂಥ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತಕ್ಕಂಥದ್ದು ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಹ್ಮ್. ಆಮೇಲೆ ಈಗ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಾ ಇದ್ರಿ ಎಲ್ಲ ರಾಶಿಯವರಿಗೆ ಯಾರ್ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಯಾವ ಥರ ಹುಷಾರಾಗಿರಬೇಕು ಅಂತೇಳಿ. ಪರ್ಟಿಕ್ಯುಲರ್ ಆಗಿ ಈ 6 ತಿಂಗಳವರೆಗೂ ಈ ಎಫೆಕ್ಟ್ ಏನಿರುತ್ತೆ ಅಂಥವ್ರಿಗೆ ಏನಾದರೂ ಪರಿಹಾರ ಇರುತ್ತೆ ಅಂದರೆ ಈ ಗ್ರಹಣದ ಎಫೆಕ್ಟು ನಮಗೆ ತಟ್ಟಬಾರ್ದು ಅಂದರೆ ಆ ಥರದ್ದು ಏನಾದರೂ ಪರಿಹಾರಗಳಿರುತ್ತಾ ಗುರುಗಳೇ, ಹೇಗೆ ಅಂತ? ಪರಿಹಾರ ಮಾಡ್ಬೇಕು ಅಂತಂದ್ರೆ ಈಗ ಈ ಸಂದರ್ಭದಲ್ಲಿ ನೋಡ್ಬೇಕು ಅಂದ್ರೆ ಗ್ರಹಣ ಸಂಬಂಧವಾಗಿದ್ದಕ್ಕಂಥ ದೋಷ ಆಗೋದಕ್ಕೋಸ್ಕರವಾಗಿ ಗ್ರಹಣಕ್ಕೆ ನಿಮಿತ್ತವಾಗಿ ದಾನವನ್ನು ಹೇಳ್ತಾರೆ. ಆ ದಾನವನ್ನು ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲಾ ರೀತಿಯಲ್ಲಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ದಾನವನ್ನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿ ಯಾವ್ದು ತೊಂದರೆ ಬರ್ತಕ್ಕಂಥದ್ದು ಕಡಿಮೆ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರವಾಗಿ ದಾನವನ್ನ ಮಾಡ್ಕೊಂಡು ಹೋಗಿ ಯಾವ್ದು ಹುರುಳಿ ಕಾಳು ಮತ್ತೆ ಅಕ್ಕಿ ಮತ್ತೆ ಆ ಬಿಳಿಯ ವಸ್ತ್ರವನ್ನ, ಅದಾದ ನಂತರದಲ್ಲಿ ಚಿತ್ರವರ್ಣವಾಗಿರ್ತಕ್ಕಂಥ ವಸ್ತ್ರವನ್ನ, ಅದಾದ ನಂತರದಲ್ಲಿ ಬೆಳ್ಳಿಯ ನಾಗರ ಅಥವಾ ಬೆಳ್ಳಿಯ ಚಂದ್ರನನ್ನ ದಾನವಾಗಿ ಕೊಡೋದ್ರಿಂದ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಇನ್ನು ಚಂದ್ರ ಸಂಬಂಧವಾಗಿರ್ತಕ್ಕಂಥ ಒಂದು ರಾಶಿ ಆಗಿದ್ದಕ್ಕೋಸ್ಕರವಾಗಿ ಚಂದ್ರ ಸಂಬಂಧವಾಗಿರ್ತಕ್ಕಂಥ ಯಾವುದೋ ದೇವಸ್ಥಾನಗಳಿಗೆ, ಯಾವ್ದು ದುರ್ಗಾ ಪರಮೇಶ್ವರ ದೇವಸ್ಥಾನ ಆಗಿರ್ಬೋದು, ಯಾವುದೋ ಹೆಣ್ಣು ದೇವಸ್ಥಾನಗಳಿಗೆ ಅಥವಾ ಗೌರಿ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಂದರ್ಭ ಹೇಳ್ಬೇಕು ಅಂತಂದ್ರೆ ಚಂದ್ರನಿಗೆ ಅಧಿದೇವತೆ ಆಗಿರ್ತಕ್ಕಂಥ ಗೌರಿ ಆಗ್ತಾಳೆ. ಅದಕ್ಕೋಸ್ಕರ ಆ ಗೌರಿಯನ್ನ ಆರಾಧನೆ ಮಾಡೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರ ಗೌರಿ ಸಂಬಂಧವಾಗಿ ದೇವಸ್ಥಾನ ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವ್ದೋ ಒಂದು ಹೆಣ್ಣು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಹೋಗೋದ್ರಿಂದ ಎಲ್ಲಾ ರೀತಿಯಲ್ಲಿ ಯಾವ ತೊಂದರೆ ಬರ್ತಕ್ಕಂಥ ದೊಡ್ಡ ತೊಂದರೆ ಬರ್ತಕ್ಕಂಥದ್ದು ಏನೋ ಒಂದು ಸಮಾಧಾನ ಆಗಿ ಹೋಗ್ತಕ್ಕಂಥದ್ದು ಆಗತ್ತೋ ಆ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಈಗ ಗ್ರಹಣದ ಹಂತಗಳು ಸ್ಪರ್ಶಕಾಲ, ಅರ್ಧಗ್ರಹಣ, ಪೂರ್ಣಗ್ರಹಣ, ಮೋಕ್ಷ ಕಾಲ, ಇನ್ನೇನು ಕೆಲವೇ ಹೊತ್ತಲ್ಲಿ ಈಗ ನಾವು ಆ ಒಂದು ಗ್ರಹಣದ ಕೊನೆಯ ಹಂತ ಏನಿದೆ ಅದಕ್ಕೆ ರೀಚ್ ಆಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಿ ನೀವು ಅಂತ? ಗ್ರಹಣ ಅಂತ ಹೇಳ್ತಕ್ಕಂಥದ್ದು ಮನುಷ್ಯ ಮತ್ತೆ ಜಾತಕ ಮನುಷ್ಯನ ಇರ್ತಕ್ಕಂಥ ಒಂದು ಎಲ್ಲಾ ರೀತಿಯ ತಪ್ಪುಗಳನ್ನು ಸರಿ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಮಾಡ್ತಾ ಇರ್ತಕ್ಕಂಥ ಒಂದು ಕ್ರಿಯೆ ಅಂತ ಹೇಳ್ಬೋದು. ಆ ಗ್ರಹಣ ಕಾಲದಲ್ಲಿ ನಾವು ಎಷ್ಟಾಗತ್ತೋ ಅಷ್ಟು ಒಂದು ದೇವತಾ ಸಂಬಂಧವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಜಪತಪಗಳನ್ನ ಮಾಡ್ತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅಶೌಚ ನಿರ್ಣಯ ಅಂತ ಹೇಳ್ತಕ್ಕಂಥದ್ರಿಗೆ ಕೆಲವೊಂದು ವಿಚಾರಗಳು ಮಾತಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಒಬ್ರು ಯಾರೋ ಬಂದು ಕೇಳ್ತಾ ಇದ್ರು, ಗುರುಗಳೇ ನಾವಿವತ್ತು ಅಶೌಚ ಇದೆ, ನಮ್ಮ ಮನೆಗೆ ಯಾವ್ದೋ ಪಿತೃಗಳದ್ದು ಯಾವ್ದೋ ಒಂದು ರೀತಿಯಲ್ಲಿ ಯಾರೋ ತೀರೋಗಿದ್ದಾರೆ ಅಥವಾ ಮನೆಗೆ ಯಾರು ಡೆಲಿವರಿ ಆಗಿದೆ, ಅದಕ್ಕೆ ಎಂದು ವೃದ್ಧಿ ಅಶೌಚ, ಮೃತ ಅಶೌಚ ಮತ್ತೆ ಋತು ಅಶೌಚ ಅಂತ ಹೇಳ್ತಾರೆ. ಈ 3 ಅಶೌಚಗಳನ್ನ ಹೆಂಗ್ ಆಚರಣೆ ಮಾಡ್ಬೇಕು ಅಂತ ಕೇಳ್ತಾ ಇದ್ರು. ಈಗ ನೋಡಿ, ನಾವು ಹೇಳ್ಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ಸೂತಕ ಅಂತ ಹೇಳ್ಬೇಕಂದ್ರೆ ಬೇರೆ ಯಾವುದೇ ಸೂತಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಚಾರ ಮಾಡೋದಿಲ್ಲ. ಈಗ ಏನು ಅಂದ್ರೆ ಗ್ರಹಣ ಸೂತಕನೇ ವಿಶೇಷವಾಗಿರ್ತಕ್ಕಂಥ ಸೂತಕ. ಅದಕ್ಕೋಸ್ಕರವಾಗಿ ಗ್ರಹಣ ಸಂದರ್ಭದಲ್ಲಿ ಆ ಒಂದು ಗ್ರಹಣವನ್ನ ನೋಡ್ಕೊಂಡು ಈಗ ನಾವು ಮೋಕ್ಷ ಕಾಲಕ್ಕೆ ಏನ್ ಬರ್ತಾ ಇದೀವಿ, ಮೋಕ್ಷ ಕಾಲದಲ್ಲಿ ಮೋಕ್ಷ ಆದ ನಂತರದಲ್ಲಿ ಶುದ್ಧಿ ಚಂದ್ರ ಅಂತ ಹೇಳ್ತಾರೆ. ಶುದ್ಧಿ ಚಂದ್ರ ನೋಡ್ಬಿಟ್ಟು ನಂತರ ಸ್ನಾನ ಮಾಡ್ಬಿಟ್ಟು ಭಗವಂತನಿಗೆ ದೀಪ ಹಚ್ಚೋದು, ಮನೇಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು. ಯಾರಿಗೆ ಅಶೋಚ ಇದೆಯೋ ಅವರು ಯೋಚನೆ ಮಾಡ್ಬೇಡಿ. ಅಶೋಚದಿಂದಾಗಿ ಗ್ರಹಣ ಅಶೋಚನೆ ದೊಡ್ಡ ಅಶೋಚ. ಅದಕ್ಕೋಸ್ಕರವಾಗಿ ಅಶೋಚ ಇದ್ರೂ ಕೂಡ ಈ ಜಪತಪಗಳನ್ನ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಹೇಳ್ಬೋದು. ಆಮೇಲೆ ಈಗ ವಿದ್ಯಾರ್ಥಿಗಳಿಗೆ ಎಲ್ಲ ಎಕ್ಸಾಮ್ ನಡೀತಾ ಇದೆ. ಈಗ PUC SSLC ಎಲ್ಲ ಎಕ್ಸಾಮ್ಗಳೆಲ್ಲ ಶುರು ಆಗ್ತಿದೆ. ಈಗ ಆಲ್ರೆಡಿ PUC ಶುರು ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇದು ಹೇಗೆ ಪರಿಣಾಮ ಬೀರ್ಬೋದು? ಜೊತೆಗೆ ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದಲ್ಲಿ ಏರುಪೇರಾಗೋದು, ಸ್ವಲ್ಪ ಹುಷಾರಾಗಿರುವಂಥವ್ರು ಯಾವ ರಾಶಿಯವರು ಹುಷಾರಾಗಿರ್ಬೇಕು ಅಂತ ಹೆಲ್ತ್ ರಿಲೇಟೆಡ್ ವಿಷಯವಾಗಿ? ಖಂಡಿತವಾಗಿ ಸಿಂಹ ರಾಶಿಯವರು, ಕರ್ಕಾಟಕ ರಾಶಿಯವರು, ಕನ್ಯಾ ರಾಶಿಯವರು ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಯಾಕೆಂದ್ರೆ ಈ ಜನ್ಮ ಕಾಲದಲ್ಲಿ ಅಂದ್ರೆ ಈ ಚಂದ್ರನ ಸಂಬಂಧವಾಗಿರ್ತಕ್ಕಂತಹ ಅಥವಾ ಗ್ರಹಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿಂಹ ರಾಶಿಯಲ್ಲೇ ಆಗಿರೋ ಕಾರಣದಿಂದಾಗಿ ಅವ್ರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದಾಗತ್ತೆ. ಏನೋ ಒಂದು ರೀತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದಾಗತ್ತೆ, ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದಾಗತ್ತೆ. ಮತ್ತು ಇನ್ನೊಂದು ಏನು ಅಂತಂದ್ರೆ ಅವರ ಪರಿಸರ ಯಾವುದು ಅಂತ ನೋಡ್ಬೇಕಾಗತ್ತೆ ನಾವು. ಅವರ ಗ್ರಹಗಳ ಒಂದು ಫಲಾಫಲಗಳಿಂದಾಗಿ ಅವರಿಗೆ ತೊಂದರೆ ಬರ್ತಕ್ಕಂಥದ್ದಾಗತ್ತೆ. ಆದ್ರೂ ಕೂಡ ಅವರು ಒಂದು ಮನಸ್ಥಿತಿಯನ್ನ ಅವರು ಎಲ್ಲಾ ರೀತಿಯಲ್ಲಿ ನನಗೆ ತೊಂದರೆ ಬರಲ್ಲ, ನಾನು ಯೋಚನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ನಂತರದಲ್ಲಿ ಸಂಬಂಧವಾಗಿರ್ತಕ್ಕಂಥ ನಾವು ಯಾವ ಗ್ರಹಗಳಿಗೆ ಸಂಬಂಧವಾಗಿರ್ತಕ್ಕಂಥ ಅಥವಾ ಯಾವ ಒಂದು ದಾನವನ್ನು ಹೇಳ್ತೀವೋ ಆ ದಾನವನ್ನು ಕೊಟ್ಕೊಂಡು ಹೋಗೋದ್ರಿಂದ ಕೂಡ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ.
ಇನ್ನು ಗ್ರಹಣದ ಒಂದು ಫಲಾಫಲದಿಂದಾಗಿ ಎಲ್ಲರಿಗೂ ಸಮಸ್ಯೆಗಳು ಬರ್ತಕ್ಕಂಥದ್ದಾಗತ್ತೆ. ಕೆಲವು ನಾವೀಗ ಕನ್ಯಾ ರಾಶಿಯವರಿಗೆ ಹೇಳಿದ್ವಿ, ಆದಂತದಲ್ಲಿ ಕರ್ಕಾಟಕ ರಾಶಿಯವರು ಮತ್ತೆ ಸಿಂಹ ರಾಶಿಯವರು, ಈ 3 ರಾಶಿಯವರಿಗೆ ಹೆಚ್ಚಿದಂತ ದಾನವನ್ನು ಕೊಟ್ಟು ಹೋಗೋದ್ರಿಂದ ಮನಸ್ಸಿನ ಒಂದು ವಿಕೃತಿ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಕುಂಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೂಡ ಅವರು ಕೂಡ ಸಮಾಧಾನ ಚಿತ್ತರಾಗಿ ಸ್ವಲ್ಪ ಎಲ್ಲದನ್ನು ಕೂಡ ದೇವತಾರಾಧನೆ ಮಾಡ್ಕೊಂಡು ಗೌರಿ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೇದಾಗ್ತಕ್ಕಂಥದ್ದೇ ಆಗತ್ತೆ ಅಂತ ಹೇಳ್ಬೋದು.